ನಮಸ್ಕಾರ, ವೆಲ್ಕಮ್ ಟು ಸೌಜನ್ಯ ಟಾಕ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕಳೆದ 4-5 ದಿನಗಳಿಂದ ಎಲ್ಲರೂ ಕೂಡ ನೋಡ್ತಾ ಇದ್ದೀರಾ, ಈ ಗಿಬ್ಲಿ ಟ್ರೆಂಡಿಂಗ್ ಅನ್ನುವಂತಹದ್ದು ಶುರುವಾಗಿರ್ತಕ್ಕಂಥದ್ದು. ಜನಸಾಮಾನ್ಯರು ಎಲ್ಲರೂ ಕೂಡ ಈ ಗಿಬ್ಲಿ ಟ್ರೆಂಡಿಂಗ್ ಗೆ ಮರುಳಾಗ್ತಿದ್ದಾರೆ. ತಮ್ಮ ಫೋಟೋಗಳನ್ನ ಅಪ್ಲೋಡ್ ಮಾಡುವ ಮೂಲಕ ಗಿಬ್ಲಿ ಟ್ರೆಂಡಿಂಗ್ ಫೋಟೋಗಳನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಈ ಚಾಟ್ ಜಿಪಿಟಿ ಆಗಿರಬಹುದು, ಗ್ರೋಕ್ ಆಪ್ ಆಗಿರಬಹುದು, ಅಥವಾ ಡೀಪ್ಸಿಕ್ AI ಆಪ್ ಆಗಿರಬಹುದು, ಇದರ ಮುಖಾಂತರ ಜನಗಳೆಲ್ಲರೂ ಕೂಡ ಗಿಬ್ಲಿ ಫೋಟೋವನ್ನ ಕ್ರಿಯೇಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಿದ್ದಾರೆ. ಲಕ್ಷಾಂತರ ಜನ ಈ ರೀತಿಯ ಗಿಬ್ಲಿ ಟ್ರೆಂಡಿಂಗ್ ಗೆ ಇದೀಗ ಅಟ್ರಾಕ್ಷನ್ ಆಗ್ತಾ ಇರ್ತಕ್ಕಂಥದ್ದು. ಆದ್ರೆ ನಿಮಗೆ ಗೊತ್ತಾ, ಈ ಗಿಬ್ಲಿ ಎಷ್ಟು ಡೇಂಜರಸ್ ಅಂತ? ಇದನ್ನ ಯಾರು ಕೂಡ ಊಹಾಪೋಹವಾಗಿ ಹೇಳ್ತಾ ಇಲ್ಲ, ಅಥವಾ ಇದು ಸುಳ್ಳು ಸುದ್ದಿ ಕೂಡ ಅಲ್ಲ. ಈ ಗಿಬ್ಲಿಯಲ್ಲಿ ಫೋಟೋವನ್ನ ಕ್ರಿಯೇಟ್ ಮಾಡ್ತಕ್ಕಂತಹದ್ದು ಮೋಸ್ಟ್ ಡೇಂಜರಸ್ ಅಂತ ಸೈಬರ್ ತಜ್ಞರು ಸೂಚನೆಯನ್ನ ನೀಡಿರ್ತಕ್ಕಂತಹದ್ದು. ನೀವೇನಾದ್ರೂ ಈ ಗಿಬ್ಲಿ ಇಮೇಜ್ ನ ಕ್ರಿಯೇಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾ ಇದ್ರೆ ದಯವಿಟ್ಟು ಈ ವಿಡಿಯೋವನ್ನ ನೋಡ್ಲೇಬೇಕು. ಯಾಕಂತಂದ್ರೆ ಇದು ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಹಾಗಾದ್ರೆ ಈ ಗಿಬ್ಲಿ ಇಮೇಜ್ ನ ಕ್ರಿಯೇಟ್ ಮಾಡೋದ್ರಿಂದ ಏನ್ ಸಮಸ್ಯೆ ಆಗುತ್ತೆ ಅಂತ ನೀವು ಕೇಳೋದಾದ್ರೆ ಅದಕ್ಕೂ ಕೂಡ ಉತ್ತರವನ್ನ ನೀಡ್ತೀನಿ. ಈ ಸೈಬರ್ ತಜ್ಞರು ಹೇಳಿರುವಂತಹದ್ದು ಏನು, ಈ ಗಿಬ್ಲಿ AI ಕ್ರಿಯೇಟ್ ಇಮೇಜ್ ಯಾಕೆ ಅಷ್ಟು ಡೇಂಜರ್ ಅಂತ ನೋಡೋದಾದ್ರೆ, ಒಂದೇನಂತ ಅಂದ್ರೆ, ನೀವು ನಿಮ್ಮ ಸ್ವಇಚ್ಛೆಯಿಂದಲೇ ಆ ಫೋಟೋಗಳನ್ನ ಎಡಿಟ್ ಮಾಡೋದಕ್ಕೆ ನೀಡ್ತೀರಾ, ಆ ಫೋಟೋ ನಿಮಗೆ ಸಿಕ್ಕುತ್ತೆ. ಒಂದು, ನಿಮ್ಮ ಕಂಟ್ರೋಲ್ ತಪ್ಪುತ್ತೆ. ಯಾಕಂತಂದ್ರೆ ನಾವು ಕಳಿಸಿರುವ ಫೋಟೋ ಆ ಕಡೆಯಿಂದ ಯಾವ ರೀತಿ ರಿಯಾಕ್ಟ್ ಆಗಿ ಬರುತ್ತೆ ಅನ್ನೋದ್ರ ಅರಿವು ಕೂಡ ನಮಗೆ ಇರೋದಿಲ್ಲ. ಇವಾಗ ನೀವು ಸೀರೆ ಉಟ್ಕೊಂಡು ಒಂದು ಫೋಟೋವನ್ನ ಹಾಕಿದ್ರಿ ಅಂತ ಅನ್ಕೊಳ್ಳಿ, ಆ ಕಡೆಯಿಂದ ನನಗೆ ನಾನು ಸೀರೆ ಉಟ್ಟಿರುವಂತಹ ಇಮೇಜ್ ಬರುತ್ತೆ ಅನ್ನುವಂತಹ ಗ್ಯಾರಂಟಿ ಇರೋದಿಲ್ಲ. ನಾನ್ ಸೀರೆ ಉಟ್ಟು ಇಮೇಜ್ ನ ಹಾಕಿದ್ರೆ ಅಲ್ಲಿ ಬೇರೆಯದ್ದೇ ರೀತಿಯ ಉಡುಗೆಗಳು ಬರುವ ಚಾನ್ಸಸ್ ಇರುತ್ತೆ. ಈಗ ಕೆಲವೊಬ್ರು ಯಾವ ರೀತಿ ಟ್ರೆಂಡಿಂಗ್ ಗೆ ಮೊರೆ ಹೋಗ್ಬಿಟ್ಟು ಫೋಟೋಗಳನ್ನ ಅಪ್ ಮಾಡ್ತಿದ್ದಾರೋ, ಅದೇ ರೀತಿ ಕೂಡ ಕೆಲವರು ಟ್ರೆಂಡಿಂಗ್ ಗೋಸ್ ರಾಂಗ್ ಅಂತ ತಮ್ಮ ಅಲ್ಲದೆ ಇರೋ ಫೋಟೋಗಳನ್ನ ಕೂಡ ಅಪ್ಲೋಡ್ ಮಾಡ್ಕೊಂಡು ಬೇಸರವನ್ನ ಹೊರ ಹಾಕ್ತಿದ್ದಾರೆ. ಇದರಿಂದ ಮಾನಹಾನಿ ಆಗುವ ಸಾಧ್ಯತೆಗಳು ಕೂಡ ಇದೆ. ಅಲ್ಲದೆ ನಿಮ್ಮ ವೈಯಕ್ತಿಕ ಡೇಟಾಗಳು ಕೂಡ ಲೀಕ್ ಆಗುವಂತಹ ಚಾನ್ಸಸ್ ಇದೆ. ನೀವು ಫೋಟೋವನ್ನ ಹಾಕಿದಾಗ ನಿಮ್ಮ ಮುಖಚರ್ಯೆ ಕ್ಲೀನ್ ಆಗಿ AI ಪಡೆದುಕೊಳ್ತದೆ. ಇದರಿಂದ ಮುಂದೆ ನಿಮಗೆ ಯಾವ ರೀತಿಯಲ್ಲಿ ಬೇಕಾದ್ರೂ ತೊಂದರೆ ಆಗುವಂತಹ ಸಾಧ್ಯತೆಗಳು ಇರ್ತವೆ. ನಿಮ್ಮ ಭದ್ರತೆಗೆ ಧಕ್ಕೆಯನ್ನ ತರ್ತದೆ. ಸೊ ನಿಮ್ಮ ಗೌಪ್ಯತೆ ಹಾಗೂ ಭದ್ರತೆಗೆ ಈ ಗಿಬ್ಲಿ ಇಮೇಜ್ ಕ್ರಿಯೇಷನ್ ಅನ್ನುವಂತಹದ್ದು ಡೇಂಜರಸ್ ಆಗುವ ಎಲ್ಲಾ ಸಾಧ್ಯತೆಗಳು ಕೂಡ ಇವೆ. ಈಗ ಸೈಬರ್ ಕ್ರೈಮ್ ಮಾಡುವಂತಹವರು ಯಾವ ರೀತಿ ಒಬ್ಬ ವ್ಯಕ್ತಿಯ ಡೇಟಾಗಳನ್ನ ಕಲೆಕ್ಟ್ ಮಾಡಿ ಅವರ ಹಣವನ್ನ ಕೊಳ್ಳೆ ಹೊಡಿತಾರೋ, ಅದೇ ರೀತಿ ಈ ಗಿಬ್ಲಿ ಇಮೇಜ್ ಅನ್ನುವಂತಹದ್ದು ಕೂಡ ನಿಮ್ಮ ಮುಖಚರ್ಯೆಯ ಎಲ್ಲಾ ಲಕ್ಷಣಗಳನ್ನ ಇಟ್ಕೊಂಡು ಮುಂದಕ್ಕೆ ನಿಮಗೆ ತೊಂದರೆ ಮಾಡುವಂತಹ ಸಾಧ್ಯತೆಗಳಿರ್ತವೆ. ನಿಮ್ಮ ಡೇಟಾಗಳನ್ನ ಕೂಡ ಇದು ಕಲೆಕ್ಟ್ ಮಾಡ್ತವೆ. ಸೊ ಯಾರ್ಯಾರು ಈ ಗಿಬ್ಲಿ ಮೊರೆ ಹೋಗ್ತಿದ್ದೀರೋ ದಯವಿಟ್ಟು ಕೂಡ ಎಚ್ಚೆತ್ತುಕೊಳ್ಳಿ. ನಿಮ್ಮ ವೈಯಕ್ತಿಕ ಡೇಟಾಗಳನ್ನ ಲೀಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಗೌಪ್ಯತೆ ಹಾಗೂ ಭದ್ರತೆಗೆ ಧಕ್ಕೆಯನ್ನ ತಂದ್ಕೋಬೇಡಿ.